ಕಾಕತಾಳೀಯವಷ್ಟೇ. ಹಾಗೇನಾದರೂ ಸಂಬಂಧ ಇದ್ದೇ ಇದ್ದಲ್ಲಿ ಅದು ಈ ಸಮಾಜದ ದುರಾದೃಷ್ಟಕರ ಬೆಳವಣಿಗೆ ಅಷ್ಟೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವೇನೋ ಹಾಯಾಗಿ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ. ನಾನು ನಿಮ್ಮ ರವಿ ಬೇಳೆ ಕಾಳು. ನಿಮ್ಗೋಸ್ಕರ ನಾನು ಒಂದು ಊರೆಲ್ಲ ಸುತ್ತಾಡಿ ಅಲ್ಲಿ ಇಲ್ಲಿ ಬೀದಿನಾಗಿಂತ ಕಡೆಯಾಗಿ ಓಡಾಡಿ ಒಂದಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ತಂದಿದ್ದೀನಿ, ಬನ್ನಿ. ನಿಮಗೆ ಇಲ್ಲಿ ಒಂದು ಜ್ಯೋತಿಷ್ಯ ವಿಷಯ ಹೇಳಬೇಕು ಅಂತ ನಾನಿಲ್ಲಿ ಇರೋದು. ನಿಮ್ಗೆ ಜ್ಯೋತಿಷ ಅಂದ್ರೆ ತಿಳಿದೇ ಇರುತ್ತೆ. ಕೆಲವು ಜ್ಯೋತಿಷಿಗಳು ಹೇಗೆ ಮೋಸ ಮಾಡ್ತಾರೆ, ಇನ್ನು ಕೆಲವರು ಹೇಗೆ ಟೋಪಿ ಹಾಕ್ತಾರೆ, ಇನ್ನು ಕೆಲವರು ಏನೇ ನಾಟ ಆಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ಅಫ್ಕೋರ್ಸ್ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ನೀವು ಕೂಡ ಒಂದಲ್ಲ ಒಂದಿನ ಮೋಸ ಹೋಗಿರ್ಬೋದು ಅವ್ರ ಹತ್ರ. ಆತರ ಮೋಸ ಮಾಡೋ ಕೆಲವು ಜ್ಯೋತಿಷಿಗಳಲ್ಲಿ ಹೇಗಿರ್ತಾರೆ ಅಂತ ತೋರ್ಸದೆ ಇವತ್ತು ನಮ್ಮ ನಾಟಕದ ಥೀಮ್. ಆಲ್ರೈಟ್, ಸೊ ಇವತ್ತಿನ ಜ್ಯೋತಿಷಿ ಹೆಸರು ಬಾಡಿ ಬ್ರಹ್ಮಾಂಡ. ಇವನು ಮಾಡೋ ಮೋಸಗಳು ಹೇಗಿರುತ್ತೆ ಅಂತ ನಾವು ತೋರಿಸ್ತೀವಿ. ಅಂದ್ಹಾಗೆ ಇವನ ಹತ್ರ ಬರೋ ವ್ಯಕ್ತಿಗಳು ಎಲ್ಲೋ ಟೀ ಮಾಡ್ಕೊಂಡು ಅಥವಾ ಕಡಲೆಕಾಯಿ ಮಾರ್ಕೊಂಡು ಇರೋರಲ್ಲ. ಇನ್ಸ್ಟೆಂಟ್ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ಕ್ರಿಕೆಟರ್ಸ್, ಆಕ್ಟರ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. ಇವನ ಹತ್ರ ಒಬ್ಬೊಬ್ರು ಬಂದಾಗ ಹೇಗಿರುತ್ತೆ ಅನ್ನೋದನ್ನ ನೋಡೋಣ, ಬನ್ನಿ. ಯಾರೇ ಇದು ಮೈಕ್ ಸರಿ ಇಲ್ಲ, ಸರಿ ಮಾಡ್ರಿ ಮೊದಲು. ಮೊದಲಿಗೆ ನಮ್ಮ ಬುರುಡೆ ಜ್ಯೋತಿಷಿ ಹತ್ರ ಬರೋದು ಕುಮಾರ್ ಸ್ವಾಮಿ ಅವರು. ಬೇಗ ರಾತ್ರಿ ಎಲ್ಲ ಬೆಳಗ್ಗೆ ಅಪಾಯಿಂಟ್ಮೆಂಟ್ ಬೇರೆ ಫಿಕ್ಸ್ ಆಗಿಬಿಟ್ಟಿದೆ. ಜ್ಯೋತಿಷಿ ಅಂತೆ ಹೇಳ್ಬೇಕೇನೋ, ಅದು ಯಾರು ಮಾಡ್ತಾರೋ ಬರೀ ಕರೀರಿ ಬೇಗ. ಕಾಲ್ ಮಾಡೋಣ. ಕೀಪ್ಯಾಡ್ ಲಾಕ್ ಆಯ್ತಂದ್ಲ. ಈ ಬೋಳಿ ಮಗ ಪಿ ಎಲ್ಲೊಂದು ಗೊತ್ತಿಲ್ಲ. ಓಹೋ, ಮಾಜಿ ಸಿಎಂಗಳು ಬರಬೇಕು. ಏನ್ರಿ ಸಮಾಚಾರ? ತುಂಬಾ ಅಪರೂಪ ಆಗೋಗ್ಬಿಟ್ರಲ್ಲ. ನೋಡಿ ಸಿಎಂ, ಮೊದಲು ನಾನು ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ಮಾಡಿದೆ, ಗೊತ್ತು. ಆಮೇಲೆ ಕಾಂಗ್ರೆಸ್ಗೆ ಕಾಗೆ ಹಾರಿಸ್ಬಿಟ್ಟೆ. ಫೇಮಸ್ ಅಲ್ವಾ ನೀವಪ್ಪ ಅದ್ರಲ್ಲಿ? ಬಿಜೆಪಿಗೆ ಹಂಗೋ ಹಿಂಗೋ ಮಾಡಿ ಯಡಿಯೂರಪ್ಪಂಗೂ ಕಾಗೆ ಹಾರಿಸ್ಬಿಟ್ಟೆ. ಆಮೇಲೆ ಹೆಂಗಾನ ಮಾಡಿ ಯಡಿಯೂರಪ್ಪನ ಸೀಟ್ ಹೊಡಿಬೇಕು ಅಂತ ಪ್ಲಾನ್ ಆಗ್ತಾ ಇದೀನಿ. ಏನಾನ ಒಂದು ಸೊಲ್ಯೂಷನ್ ಕೊಡಿದಿರಾ ಪ್ಲೀಸ್? ಕಷ್ಟ ಯಡಿಯೂರಪ್ಪನ ಆಡ್ಸೋದು ಬಹಳ ಕಷ್ಟ ಇದೆ. ಮೊದಲನೇದಾಗಿ ನೀನ್ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲಿರೋದ್ರು 50%, ನನ್ನ SBI ಅಕೌಂಟ್ 420/840ಗೆ ಮೊದಲು ಜಮಾ ಮಾಡು, ಆಮೇಲೆ ಬಂದು ಮಾತಾಡ. ನೀವು ಸೊಲ್ಯೂಷನ್ ಕೊಡಿ, ನಾವು ಕೊಡೋದು ಕಳ್ತೀವಿ ನಿಮ್ಗೆ. ಅವೆಲ್ಲ ಆಗಲ್ಲ. ನಾನು ಕಾಗೆ ಹಾರಿಸೋದ್ರಲ್ಲಿ ನಿಮಗಿಂತ ಎಕ್ಸ್ಪರ್ಟು. ಯಡಿಯೂರಪ್ಪನ ತರ ನಾನಲ್ಲ. ನನಗೆ ಮೊದಲು ಫೀಸ್ ಬರಬೇಕು, ನಂತರದಲ್ಲಿ ನಿಮ್ಗೆ ಏನ್ ಸೊಲ್ಯೂಷನ್ ಬೇಕೋ ಅದು ನಾವು ಕೊಡ್ತೀವಿ. ನಿಮ್ಮ ಹಗರಣವನ್ನು ಜನತೆ ಮುಂದೆ ಇಡ್ತೀನಿ. ಎಲ್ಲ ಪ್ರೂಫ್ ಇದೆ. ಹೋಗ್ಬಿಟ್ಟಿದೆ. ನಾನು ನಮ್ಮ ಅಪ್ಪನ ಮಗ. ನಾವಿನ್ನೇನು ಬಂದ್ಬಿಡ್ತಾರೆ. ನಾನು ಎಲ್ರಿಗೂ ಟೋಪಿ ಹಾಕುವಂತಹ ಪೊಲಿಟಿಷಿಯನ್ಗೆ ಟೋಪಿ ಹಾಕಕ್ಕೆ ಪ್ರಯತ್ನ ಪಟ್ಟ ನಮ್ಮ ಜ್ಯೋತಿಷಿ. ಆದ್ರೆ ಪೊಲಿಟಿಷಿಯನ್ಸ್ ಅವ್ರಿಗಿಂತ ಕಚಡಾನೆ. ಸೊ ಜ್ಯೋತಿಷಿ ಆಯ್ತು, ಪೊಲಿಟಿಷಿಯನ್ಸ್ ಆಯ್ತು, ಮುಂದೆ ಜ್ಯೋತಿಷಿ ಹತ್ರ ಬರೋ ವ್ಯಕ್ತಿ ಆದ್ರೂ ಯಾರು ಹೇಗಿರ್ತಾರೆ ಬನ್ನಿ ನೋಡೋಣ. ಓಹೋ, ಇವ್ರು ನೋಡಕೊಳ್ಳೆ ಉಪೇಂದ್ರ ತರ ಪ್ಯಾಂಟ್ ಮಾಡಿಸ್ಕೊಂಡು ತಲೆಗೆರ್ಕೊಂಡು ಹೆಂಗೋ ಇದ್ದಾರ. ಬನ್ನಿ ನೋಡೋಣ. ಯಾರ್ರಿ ಅದು? ಬೇಗ ಬರ್ರಿ. ಏನ್ರಿ ಅದು? I don't like it. ಏನಪ್ಪ ಮತ್ ನಿಂಗೆ? ಕಮ್ಮಿ ಸ್ವಾಮೀಜಿ. ಬಾರಪ್ಪ, ಏನ ನಿಂದ ಅವತಾರಲ್ಲೇ? ಅದೇ ಈ ತರ ಸ್ವಾಮೀಜಿ. 90s ಅಲ್ಲಿ ಶಿವರಾಜ್ ಕುಮಾರ್ ಕರ್ಕೊಂಡ್ಬಂದು ಓಮ್ ಫಿಲಿಂ ಮಾಡಿದೆ. ಮತ್ತೆ ಕುಮಾರ್ ಗೋವಿಂದ್ ಜೊತೆ ಇಷ್ಟು ಫಿಲಿಂ ಮಾಡಿದೆ, ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಗೊತ್ತು, ನಾನು ನೋಡಿದೆ. ನಂತರ ಇವನ್ನ ಅಲ್ಲಿ ಇಲ್ಲಿ ಓದ್ಲಾ ಹೊಡಿತಿದ್ದ ಜಗ್ಗೇಶ್ ಕರ್ಕೊಂಡ್ಬಂದು ತಲೆ ನನ್ನ ಮಗ ಫಿಲಿಂ ಮಾಡಿದೆ. ಸರಿ. ಆದ್ರೆ ಫಿಲಿಂ ಸ್ಕ್ರಿಪ್ಟ್ ಎತ್ಕೊಂಡು ಕನ್ನಡ ಫಿಲಿಂ ಇಂಡಸ್ಟ್ರಿ ಅಲ್ಲ ಹೀರೋ ಹೋರಾಡಿ ಹೀರೋ ಸಿಗದಿರಾ ನಾನೇ ಹೀರೋ ಮಾಡಿದ್ರೆ ಈ ಕನ್ನಡ ಇಂಡಸ್ಟ್ರಿ ಹೆಂಗಂದ್ರೆ ಇದ್ದಂಗೆ ಹೇಳಿದ್ರೆ ಎತ್ಕೊಂಡ್ ಎದೆ ಬಂದಿರ್ತಾರೆ ಸ್ವಾಮೀಜಿ. ಅದಕ್ಕೆ ನಾನು 10 ವರ್ಷ ಬ್ಯಾನ್ ಮಾಡಿದ್ರು. ಅದಕ್ಕೆ 10 ವರ್ಷ ಆದ್ಮೇಲೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಆದ್ರೂ ಹೊಸ ಫಿಲಿಂ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಆ ಹೊಸ ಫಿಲಿಂ ಸ್ಕ್ರಿಪ್ಟ್ ರೆಡಿ ಮಾಡಿದ್ದಕ್ಕೆ ಟೈಟಲ್ ಬೇಕು ಸ್ವಾಮೀಜಿ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ನೋಡಪ್ಪ ಅಂದ್ರ ಎಲ್ಲ ಓಕೆ. ನಿನ್ ಫಿಲಂ ಡೈಲಾಗ್ ತರ ಹೇಳ್ದೆ ಅಷ್ಟೇ. ಈಗ ನಿಂದು ಏನ್ ಹೇಳಿದೆ ನೀನು, 10 ವರ್ಷ ಗ್ಯಾಪ್ ಆಗಿ ಹೋಯ್ತು ಅಂತ. 10 ವರ್ಷ ನಿಂಗೆ ಬಹಳ ಕೆಟ್ಟ ಪೀರಿಯಡ್. ನಿಂದು ಯಾವ್ದು ಪಿಕ್ಚರ್ ಓಡಿಲ್ಲ, ಯಾವ್ದು ರಕ್ತ ಕಣ್ಣೀರೋ ಕಣ್ಣಲ್ಲಿ ಕಣ್ಣೀರೋ ನಂಗೆ ಗೊತ್ತಿಲ್ಲ. ಅದೊಂದು ಬಿಟ್ರೆ ಬೇರೆ ಯಾವ್ದು ವರ್ಕೌಟ್ ಆಗಿಲ್ಲ ನಿಂಗೆ. ನಿಂದು ಜಾತಕ ಸ್ವಲ್ಪ ನೋಡ್ಬೇಕ್ರ ನಾನು. ತಗೊಳ್ಳಿ ಸ್ವಾಮಿ. ಏನೋ ಇಲ್ವಲ್ಲ ಇದ್ರಲ್ಲಿ, ಕಾಣ್ತಾನೆ ಇಲ್ವಲ್ಲ ಜಾತಕ. ಏನೋ ಇದು
ಏನು ಟೈಟ್ಲ್ ನಿಂಗೆ ವರ್ಕೌಟ್ ಆಗಲ್ಲ. ನೀನ್ ಹಣೆ ಬರ ಚೆನ್ನಾಗಿದೆ, ಅಪ್ಪಿ ತಪ್ಪಿ ಯಾವ್ದಾದ್ರು ಒಂದು ಫಿಲಂ ಟೈಟಲ್ ಇಂದ ಏನಾದ್ರು ಮಾಡ್ಬೇಕು. ಏನ್ ಕೊಡುದು ಅಂತ ಯೋಚನೆ ಮಾಡ್ತಾ ಇದೀನಿ, ಆದ್ರೆ ನಂಗೂ ಹೊಳಿತಾ ಇಲ್ಲ. ಸ್ವಾಮೀಜಿ ಸಿಕ್ತು ಸ್ವಾಮಿ. ಏನೋ ನಾನೇನು ಹಿಡ್ಕೊಂಡೆ ಇಲ್ವಲ್ಲ. ಇದೇ ಟೈಟಲ್ ಇದೇನೋ ಹೆಂಗಾಗತ್ತೆ ಮುಂಡೆದೆ? ಇದೇ ನಿಮ್ಮ ಮೌನದಲ್ಲೇ ನಂಗೆ ಟೈಟಲ್ ಸಿಕ್ಕಿದೆ. ಸೂಪರ್ ಸೂಪರ್ ಸೂಪರ್. ಹೆಂಗೋ ಹೇಳೋ. ನಿಮ್ಮ ಮೌನದಲ್ಲೇ ಇದೆ ಸೂಪರ್. ಸಿಂಬಲ್ ಸಾಕು ನನಗೆ, ಹೆಸರು ಬೇಡ. ಇದೇ 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 ಬೇಕಾದ್ರೆ ನನಗೆ ಸೂಪರ್. ಐ ಲೈಕ್ ಇಟ್ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಏನಾಗೈತೆ ಅವ್ರಿಗೆ ಹಿಡೀರೋ ಫೀಸ್ ಕೊಟ್ಟಿಲ್ಲ ಕೊಡೋಲ್ಲ. ಕಟ್ಟಕ್ರಲ್ಲಿದೆ ನನಗೆ ಕಾಗೇರಿಸ್ಬಿಟ್ಟಲ್ಲಪ್ಪ ಅವನು. ಶಬ್ಬಾಷ್ ಕಣಯ್ಯ ಉಪೇಂದ್ರ, ಮೆಚ್ಚಿಬಿಟ್ಟೆ ನೀನೇ ಕಣಯ್ಯ ರಿಯಲ್ ಆಗಿ ಸೂಪರ್ ಸ್ಟಾರ್ ಅಂದ್ರೆ. ಜ್ಯೋತಿಷ್ ಹತ್ರನು ಬಂದೆ, ಬಿಟ್ಟಿ ಟೈಟಲ್ಲು ಪಡ್ಕೊಂಡೆ, ಕೊನೆಗೆ ಒಂದು ಟೋಪಿನೂ ಹಾಕಿ ಹೋದೆ. ಜ್ಯೋತಿಷಿ ನೋಡ್ರೆ ಬಲ ಬಲ ಅಂತ ಬಾಯಿ ಬಡ್ಕೊಂಡು ಬಿದ್ದಿದ್ದಾನೆ. ಮುಂದೆ ಯಾರು ಬರ್ತಾರೆ ನೋಡೋಣ ಬನ್ನಿ. ಇವನ್ಯಾರೋ ತಲೆ ಕೆರ್ಕೊಂಡೆ ಗಾಯ ಆಯ್ತು ಅಂತ 24 ಗಂಟೆ ಓಡಾಡ್ಕೊಂಡು ಮಳೆಯಲ್ಲಿ ನೆನೆಯೋ ಗಣೇಶ್. ಯಾವ ಮಳೆ ನೆನ್ಕೊಂಡು ಯಾಕೆ ಬರ್ತಾರ ಇಲ್ಲ ನಾನು. ಆ ನಿಮ್ ಸ್ಮೈಲು, ನೀವು ಸಿಲ್ಕ್ ಪಂಚೆ, ನೀವು ಕೂತಿರೋ ಸ್ಟೈಲು, ಆ ನಿಮ್ ಶೈನಿಂಗ್ ತಲೆ, ಆ 3 ಸೆಂಟಿಮೀಟರ್ ರೇಡಿಯಸ್ ಕುಂಕುಮ, ಇವೆಲ್ಲ ನೋಡಿ ಮೆಚ್ಬಿಟ್ಟೆ ಕಣ್ರಿ, ತುಂಬಾನೇ ಮೆಚ್ಬಿಟ್ಟೆ. ಹೋಗ್ಬೇಡ್ರಿ ಸಾಕು, ಮ್ಯಾಟ್ರಿಕ್ ಬಂದ್ರಿ. ರೀ ಸ್ವಾಮಿ, ತುಂಬಾ ಗೇಟ್ ಕೇಳಿನ್ರಿ, ಸ್ವಲ್ಪ ನಮಗೂ ಏನಾದ್ರು ವಿಷಯ ಹೇಳ್ರಿ. ಹೇಳದಲ್ಲ ರೀ, ನಾವು ಹುಡ್ದಾಗ್ಲಿಂದಾನೇ ಗ್ರೇಟು. ಸರ್ ನಮ್ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಹೇಳ್ರಿ ರೀ. ಮೊದ್ಲು ಕಾಗೆ ತರ ಆಡ್ತಿದ್ದನ್ನ ಸ್ವಲ್ಪ ಕಡಿಮೆ ಮಾಡು. ಏನದು ಕರೆಂಟ್ ಹೊಡೆದ್ ಕಾಗೆ ತರ ಹೇರ್ ಸ್ಟೈಲ್ ನಿಂದು? ಸ್ವಾಮಿ ನಮ್ ಪಾಪಿ ಕಣ್ರಿ, ಅಲ್ಲಿ ಇಲ್ಲಿ ಕೆರ್ಕೊಂಡು ಹಾಳಾಗ್ಬಿಟ್ಟಿನ್ರಿ. ಏನ್ ಹಾಳಾಗಿದೆ, ಏನ್ ಕರ್ಕೊಂಡೆ ನಂಗೆ ಗೊತ್ತಿಲ್ಲ. ಹೈಟ್ ಏನ್ರಿ ಅದು? ಸ್ವಿಮ್ಮಿಂಗ್ ಹೋಗ್ರಿ. ಸ್ವಿಮ್ಮಿಂಗ್ ಹಾಕ್ರಿ. ನೆಟ್ 3 ಅಡಿ ಇಲ್ಲ, ಹೀರೋ ಅಂತೆ. ಬಂದ್ಬಿಡ್ತೀರಾ ಇಲ್ಲಿ ಹೀರೋ ಅಂತ. ಹಾಲಿವುಡ್ ಬಾಲಿವುಡ್ ನೋಡ್ರಿ ಹೆಂಗಿರ್ತಾರೆ ಹೀರೋ, ಒಳ್ಳೊಳ್ಳೆ ಫಿಸಿಕ್ ಹೆಂಗ್ ಮೇಂಟೈನ್ ಮಾಡಿರ್ತಾರೆ. ನೀವು ಇದರ ನಾನ್ ನೋಡ್ರಿ ಎಷ್ಟು ಜನ ಮೇಂಟೈನ್ ಮಾಡಿದೀನಿ ಫಿಸಿಕ್. ಸ್ವಲ್ಪ ಕಲಿಬೇಕ್ರಿ ಏನಾದ್ರು. ಏಯ್ ಫಿಲಮ್ ಹೆಂಗ್ ಮಾಡ್ಲಿ ಹೇಳ್ರಿ. ಹೆಂಗ್ ಮಾಡ್ತೀರಾ ಅದು ನಾನೇ ಹೇಳ್ಕೊಡ್ಬೇಕು. ಸುಡ್ಗಾಡೋ ಹೀರೋಯಿನ್ ಏನಾದ್ರು ಹೇಳ್ರಿ. ಅಲ್ಲ ಕಣ್ರಿ, ನೀವು ಯಾರ್ಯಾರನ್ನೋ ಕರ್ಕೊಂಡ್ಬಂದು ಸಿಕ್ದವ್ರನ್ನೆಲ್ಲ ಹೀರೋಯಿನ್ ಮಾಡಿದ್ರೆ ಹೆಂಗ್ರಿ ಫಿಲಮ್ ಓಡುತ್ತೆ? ಕಟ್ರಿನಾ ಕೈಫು ಇಲ್ಲಾಂದ್ರೆ ಐಶ್ವರ್ಯ ರಾಯ್ನ ಕರ್ಕೊಂಬರ್ರಿ, ಸ್ವಲ್ಪ ಗ್ಲಾಮರಸ್ ಆಗಿ ಮಾಡ್ರಿ. ಅದ್ ಯಾಕೆ ಓಡಲ್ಲ, ನಾನು ನೋಡ್ತೀನಿ. ಸ್ವಾಮಿ ಈ ಐಡಿಯಾ ನಂಗೆ ಹೊಡಿಲೇ ಇಲ್ಲ. ಹೆಂಗ್ ಹೊಡಿಯತ್ತೆ ನಮಗೆ ಮತ್ತೆ ಹೊಳಿಯೋದು? ನಿಮ್ ಫೀಸು? ಫೀಸ್ ಇರ್ಲಿ, ಏನೋ ಕೈಯಲ್ಲಿ ಕಾಣ್ತಾ ಇದೆ ಉಂಗ್ರ. ಎಷ್ಟು ಗ್ರಾಮ್ ಇದೆ? ಒಂದ್ 10 ಗ್ರಾಮ್ ಇರ್ಬೋದು. ಯಾಕೆ? ಅದು ಮಧ್ಯದ ಬೆರಳಿಗೆ ಸರಿ ಹೋಗಲ್ಲ ಅನ್ಸುತ್ತೆ. ಎಷ್ಟು ಗ್ರಾಮ್ ಇದೆ ಅಂದ್ರಿ? 10 ಗ್ರಾಮ್ ಇರ್ಬೋದೇನೋ. 10 ಅಂದ್ರೆ ನಮಗೆ ನಂಬರ್ ವರ್ಕೌಟ್ ಆಗತ್ತೆ, ಇಟ್ಬಿಟ್ಟು ಹೋಗಿ. ಎಲ್ಲ ಬರೀ ಡೊಂಗಿ ಬಾಗಳು ಆಗ್ಬಿಟ್ರೆ ಡೋಂಗಿ ಅಂತೆ. ನನಗ್ ಬ್ಯಾಡ್ ಟೈಮ್ ಶುರು ಆಯ್ತು, ಬ್ಯಾಡ್ ಟೈಮ್ ಶುರು ಅಂತ ತಲೆ ಕೆರ್ಕೊಂಡು ಗಣೇಶ್ ಓಡಾಡ್ತಾ ಕೊನೆಗೆ ತನ್ನ ಎಂಗೇಜ್ಮೆಂಟ್ ರಿಂಗ್ ಜ್ಯೋತಿಷಿ ಕೈಲಿಟ್ಟು ಬಂದ್ಬಿಡ್ತಾನೆ. ಈತ ತನ್ನ ಎಂಗೇಜ್ಮೆಂಟ್ ರಿಂಗ್ ಕೊಟ್ಟ ಮೇಲೆ ಮನೇಲಾಗಿದ್ದ ಪಜಿತಿ ನಾವು ನೋಡೋದು ಬೇಡ, ಕೇಳೋದು ಬೇಡ. ಇದೆಲ್ಲ ಆದ್ಮೇಲೆ ಸಿದ್ಧಾರ್ಥ್ ಮಲ್ಯ, ಗೊತ್ತಿರ್ಬೋದು ವಿಜಯ್ ಮಲ್ಯ ಅವರ ಮಗ ಬರ್ತಾನೆ. ಇವನು ನೋಡಿದಾಗ ನನ್ನ ಬಾಯಲ್ಲಿ ಬಂದಿದ್ದು ಒಂದೇ ಒಂದು ಪದ, ಸಿದ್ಧಾರ್ಥ್ ಮಲ್ಯ, ದೀಪಿಕಾ ಎಲ್ಲಯ್ಯ. ಹಾಯ್ ಸಬ್ರಿಜಿ, ವಾಟ್ಸ್ಆಪ್ ಡ್ಯೂಡ್. ಬಾಳಪ್ಪ ಒಳಗೆ. ಓಹೋ, ವಿಜಯ್ ಮಲ್ಯ ಅವ್ರ ಮಗ ನೋಡಕ್ ಮುದ್ದಾಗಿ ಚೆನ್ನಾಗಿದೆ ಕಣ. ಹಾಯ್ ಸಬ್ರಿಜಿ, ಆಕ್ಚುಲಿ ಐ ಆಮ್ ಇನ್ ಟ್ರಬಲ್ ಮ್ಯಾನ್. ಹೇಳು. ನಾನು ಸ್ಟಾರ್ಟ್ ಮಾಡಿದೆ, ಹಾ. ಬಟ್ ನೋ ಕಿಕ್ ಇಟ್ ಸಿಮ್ಸ್. ಎಲ್ಲ ಫಾರಿನ್ ಲೊಟ್ಕು ಲಸ್ಕೊ ಹೋಗ್ತಾರೆ. ಐ ಡೋಂಟ್ ನೋ ವೈ ದೇ ಆರ್ ಲೈಕ್ ದಟ್. ನಾನು ಎಲ್ಲಾ ಬ್ರ್ಯಾಂಡ್ಗಳನ್ನು ಟ್ರೈ ಮಾಡಿ ನೋಡಿದ್ದೀನಿ. ಎಲ್ಲಾ ಬ್ರ್ಯಾಂಡ್ ನೋಡ್ಬಿಟ್ಟಿದ್ದೀನಿ. ನಿಂದ್ರಲ್ಲ ಅದಿಲ್ಲ. ಏನಿಲ್ಲ ಅದಿಲ್ಲ ಕಣ, ವಾಟ್ಸ್ಆಪ್ ಅದಿಲ್ಲಪ್ಪ. ವಾಟ್ಸ್ಆಪ್ ಅಯ್ಯೇ ಹಾಳಾಗ್ ಹೋಗ್ಲಿ, ಅದಿಲ್ಲ ನಿಮ್ಮ ಹತ್ರ. ವಾಟ್ಸ್ಆಪ್ ನೀನೇ ನೋಡಪ್ಪ, ಇರ್ಬೇಕದು. ವಾಟ್ಸ್ಆಪ್ ಅವೆಲ್ಲ ಹೇಳಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಅದು. ಆಮೇಲೆ ಸಿಗೋ ಹೇಳ್ತೀನಿ. ನೆಕ್ಸ್ಟ್ ಮ್ಯಾಟ್ರಿಗೆ ಬಾ. ಓಕೆ ಸ್ವಾಮೀಜಿ, ಸೂಪರ್ ಸ್ವಾಮೀಜಿ. ಏನ್ ಸೂಪರ್ ಅಪ್ಪ, ನಾನೇನು ಹೇಳೇ ಇಲ್ಲ ನಿನಗೆ. ಓಕೆ ಸ್ವಾಮೀಜಿ, ನನಗೊಂದು ಸಮಸ್ಯೆ, ಅದು ಇಂಗ್ಲಿಷ್ ಹೇಳಕ್ ಆಗಲ್ಲ. ಹೇಳು ಸಮಸ್ಯೆಗಳನ್ನೆಲ್ಲ ನಮ್ಮ ಹತ್ರ ಕಿವಿ ಹತ್ರ ಬಂದೆ ಹೇಳ್ಬೇಕು ನೀನು. ಮದುವೆ ಆಗ್ತಾರ ಸ್ವಾಮೀಜಿ? ಮದುವೆ ನಿನ್ ಟೈಮ್ ಚೆನ್ನಾಗೇನೋ ಇದೆ, ನನಗೆ 100% ಗ್ಯಾರಂಟಿ ಇದೆ ನಿನಗೆ ಮದುವೆ ಆಗೇ ಆಗುತ್ತೆ. ಆ ನಂಬಿಕೆ ನಿನಗಿರ್ಬೇಕು. ಇರೋ ಹೋಗ್ಬಿಡ್ಬೇಡ. ಬಾಯ್ ಸ್ವಾಮಿ. IPL ನೋಡ್ತಾ ಇದ್ದೀನಿ, ಬಾಳ ಹೋಗ್ಬಿಟ್ಟು ಓಡಾಡ್ತಾ ಇದೀಯಾ ನೋಡ್, ಚೆನ್ನಾಗಿರಲ್ಲ. ಊರಿಗೆಲ್ಲ ಯಾಮಾರಿಸಿ ಸ್ವಾಮಿನ ರಿಯಾಲಿಟಿ ಟೆಸ್ಟ್ ಮಾಡೋಣ ಅಂತ ನಮ್ಮ ಕ್ರೈಮ್ ಬೇಟೆ ತಂಡ ಸ್ವಂತವಾಗಲ್ಲಿ ಹೋಗೇ ಬಿಟ್ಟು ಅಲ್ಲಿ ಹೋದ ನಮ್ಗೆ ಆತನ ಜ್ಯೋತಿಷ್ಯಾಲಯದ ಮುಂದೆ ಒಂದು ಬೋರ್ಡ್ ಕಾಣಿಸ್ತು. ಆ ಬೋರ್ಡ್ ನಲ್ಲಿ ಬರೆದಿದ್ದ ರೈಟಿಂಗ್ಸ್ ಹೀಗಿತ್ತು ಕೇಳಿ. ತಲೆ ತೆಗೆಯಲು 100 ರೂಪಾಯಿ, ಕೂಟ ಬಿಡಿಸಲು 200 ರೂಪಾಯಿ, ಹುಚ್ಚು ಹಿಡಿಸಲು 400 ರೂಪಾಯಿ ಮತ್ತು ಶ್ರೀ ವಶೀಕರಣ ಕೇವಲ 200 ರೂಪಾಯಿ. ಅಲ್ಲ ಕಣಯ್ಯ, ಈ ಬೋರ್ಡ್ ನೋಡಿದ್ರೆ ಯಾವ್ದೋ ಉಡುಪಿ ಹೋಟ್ಲು ಮೆನು ತರ ಕಾಣುತ್ತಲ್ಲಯ್ಯ ಅಂತ ನಾವು ಒಳಗಡೆ ಹೋಗಿ ನೋಡಿದ್ರೆ ಸ್ವಾಮೀಜಿ ಪರಾರಿ ಆಗೋಗಿದ್ದ.
ಆ ಸ್ವಾಮೀಜಿ ಪರಾರೆ ಆಗಿದ್ದು ಎಲ್ಲಿ, ಯಾಕೆ, ಹೆಂಗೆ ನೋಡೋಣ. ಏ, ಒಂದ್ ನಿಮಿಷ ಇರು. ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಎಪಿಸೋಡ್ ನಲ್ಲಿ ಟಿಲ್ ದೆನ್ ಓಸಿ ತಡ್ಕಳಿ. ಅಂದ ಹಾಗೆ ನಾನು ಹೇಳ್ಬೇಕಾಗಿರೋದು, ಎಲ್ಲ ಜ್ಯೋತಿಷಿಗಳು ಸುಳ್ಳಲ್ಲ, ಜ್ಯೋತಿಷನು ಸುಳ್ಳಲ್ಲ. ನಂಬಬೇಕು, ಒಂದು ಲೆವೆಲ್ ಅಲ್ಲಿ ನಂಬಬೇಕು. ನಂಬದ್ಮೇಲೆ ಅದಕ್ಕೊಂದು ಮೀನಿಂಗ್ ಇರಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಶೋ ಇಲ್ಲಿಗೆ ನಮ್ಮ ಶೋ ಹೀಗೂ ಹೊಟ್ಟೆ ಅಲ್ಲ, ಗುಡ್ ಬೈ. ನಾವು ಪರ್ಸನಲ್ ಆಗಿ ಹೇಳೋ ಒಂದು ವಿಷಯನ ಹೇಳೋದಿದೆ. ಈಗ ಪಲಾವಿಗೆ ಎಷ್ಟು ಮುಖ್ಯನೋ ಅದೇ ತರ ದ್ರಾಕ್ಷಿ ಗೋಡಂಬಿ ಮೊಸರನ್ನಕ್ಕೆ ಎಷ್ಟು ಮುಖ್ಯನೋ ಅದೇ ತರ ನೀವು ದೇವರಿಂದ ಹಚ್ಚಿರಲ್ಲ, ಅದಕ್ಕೆ ಕಡಲೆಕಾಯಿ ಎಣ್ಣೆನೇ ಬಳಸಬೇಕು. ಅಪ್ಪಿ ತಪ್ಪಿ ಏನಾದ್ರು ಕಡಿಮೆ ಸಿಗುತ್ತೆ ಅಂತ ಆಮೇಲೆ ಅದನ್ನ ಹೊಡೆಯಲ್ಲ ಬೈಬೇಡ್ರಿ. ಏನು ಬೈತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಬ್ರಾಹ್ಮಣನಾಗಿ ಹೇಳೋದಿಷ್ಟೇ, ನೀವು ನೀಟಾಗಿದ್ದು ನೀಟಾಗೆ ದುಡ್ಡು ಕೊಟ್ಟು ಕಡಲೆಕಾಯಿ ಎಣ್ಣೆನ ತಗೊಂಡೋಗಿ ದೀಪಕ್ಕಾಗಿ ಹಚ್ಚಿದ್ರೆ ಒಳ್ಳೆಯದಾಗಲು ಎಂತಿದೆ ಬರ್ತೀನಿ. So thank you. I think it's time to introduce the outers. Murli as Upekra, Yogesh as Vijay, Siddharth Maria, and Kumar Swami, and Shashi as Mungaramani Ganesh, and Sandeep as Jyotishi, and myself Hemant as anchor. Thank you.